ರೋಲಿಂಗ್ ಆಕ್ಷನ್ ಬಗ್ಗಿ ಕಟ್. ಹಲೋ ನಮಸ್ಕಾರ. ವರ್ಜಿನ್ ಬಾಯ್ಸ್ ವೆಬ್ ಸೀರೀಸ್ ಸಖತ್ತಾಗಿತ್ತು. ಈಗ ಸಖತ್ತಾಗಿರೋ ದೊಡ್ಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು, ಬಟ್ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಅದಕ್ಕೆ ಕಷ್ಟಪಟ್ಟು ಎಲ್ಲಾ ಕಡೆ ಹುಡುಕಿ ಬಂದು ಹಿಡ್ಕೊಂಡ್ ಬಂದು ಇಲ್ಲಿ ಕೂರಿಸ್ಕೊಂಡಿದೀನಿ. ನಂದು ತುಂಬಾ ಡೌಟ್ಸ್ ಕ್ವಶನ್ಗಳೆಲ್ಲ ಅವೆ. ಬನ್ನಿ ಒಂದಾದ್ಮೇಲೆ ಒಂದು ಕೇಳೋಣ. ಕ್ವಶನ್ ನಂಬರ್ 1, ವರ್ಜಿನ್ ಬಾಯ್ಸ್ ಅಂತ ಟೈಟಲ್ ಕೇಳಿದ ತಕ್ಷಣ ನಿಮ್ಗೆ ಏನಂತ ಅನ್ನಿಸ್ತು? ವಾವ್, ಸಮಥಿಂಗ್ ಸ್ಟೋರಿಟೆಡ್ ಅನ್ನೋದಿರ್ಬೋದು, ಸಮ್ ಡಬಲ್ ಮೀನಿಂಗ್. ಆಕ್ಚುಲಿ ವರ್ಜಿನ್ ಬಾಯ್ಸ್ ಟೈಟಲ್ ಇಟ್ಟಿದ್ದೆ ನಾವು ವರ್ಜಿನ್, ನಮ್ಗೆ ಯಾಕೆ ವರ್ಜಿನ್ ಬಾಯ್ಸ್ ಅಂತ ಒತ್ತಿ ಹೇಳ್ತವ್ರೆ ಅಂತ ಅನ್ಸುತ್ತೆ. 3 ಜನ ವರ್ಜಿನ್, ಬಟ್ ದೇವರೇ ಗೊತ್ತಿಲ್ಲ ಅವ್ರು ವರ್ಜಿನ ಇಲ್ವಾ ಅಂತ. ಸ್ವಲ್ಪ ಹೆಸರು ಕೇಳಕ್ಕೆ ಸ್ವಲ್ಪ ಸೊಫಿಸ್ಟಿಕೇಟ್ ಆಗ್ಬೋದು ಈ ಕನ್ನಡ ಇಂಡಸ್ಟ್ರಿಗೆ. ಸೊ ಇಟ್ಕೊಂಡು ಏನೋ ಮಾಡೋಣ ಅಂತ ಹೇಳಿದಾಗ ವರ್ಜಿನ್ ಬಾಯ್ಸ್ ಅನ್ನೋದು ಲೈವ್ ಬಂತು. ವರ್ಜಿನ್ ಬಾಯ್ಸ್ ಟೈಟಲ್ ಕೇಳಿದ ತಕ್ಷಣ ಇದೇನಪ್ಪ ಇದು ವರ್ಜಿನ್ ಬಾಯ್ಸ್ ಯಾವ್ದು ಎಲ್ಲ ವರ್ಜಿನ ಏನಿದು, ಆಮೇಲೆ ಅದ್ರ ಡೀಪ್ ಆಗಿ ಇಳಿದಾಗಲೇ ಗೊತ್ತಾಗಿದ್ದು ಕಥೆ ಏನು. ನಾನು ವರ್ಜಿನ್ ಬಾಯ್ಸ್ ಟೈಟಲ್ ಕೇಳಿದ ತಕ್ಷಣ ಫಸ್ಟ್ ಅನ್ಸಿದ್ ನಂಗೆ what do you mean ಐ ಮೀನ್ ಇದು ವರ್ಜಿನ್ ಬಾಯ್ಸ್ ಇದಕ್ಕೆ ನಾನು ಮಾಡ್ಬೇಕಾ? ಅಯ್ಯೋ ಎಷ್ಟು ಕ್ರಾಸ್ ಕ್ವಶನ್ಸ್ ಕೇಳ್ತಾರೋ. ತುಂಬಾ ಜನ ನ್ಯಾರೋ ಮೈಂಡೆಡ್ ಇರ್ತಾರೆ. ತುಂಬಾ ಕ್ಯಾಚ್ ಆಗಿತ್ತು ಬಿಕಾಸ್ ನಾನು ಈ ನಮ್ಮ ಬ್ರೋ ಗೌಡ ಅಂದ್ರೆ ನಿಮ್ ಪ್ರಕಾರ ಹೆಂಗೆ? ಸುಬಕೂರ್ ರೋಗೋಡ ಕತ್ತಲ್ ಚೇಂಜ್ ನೋಡ್ರೆ ಗೊತ್ತಾಗುತ್ತೆ ಯಾವ್ದೋ ಕರೋಡ್ಪತಿ ಪಾರ್ಟಿ ಅಂತ ರಿಚ್ ಪಾರ್ಟಿ ಅದು. Rogoda is very intelligent, you know. ರೋಗೋಡ ನಾವೇನಾದ್ರೂ ಒಂದು ಹೇಳಿದ್ರೆ ಅದನ್ನ ನಾವು ಅನ್ಕೊಂಡಿದ್ದ ನೆಕ್ಸ್ಟ್ ಲೆವೆಲ್ಗೆ ಮಾಡೋಂಥ ಕೆಪಾಸಿಟಿ ಇರೋಂಥ ಗೌಡ. ಮಡ್ಯಾಡೆ ಒಂದ್ ಕಾಲಿಗೆ ನಾನು ಅಷ್ಟೇ ಅಮ್ಮ ನಾಗೊತ್ತಾ ಮಂಡ್ಯ ಚೈನು ರೋಗೋಣ ಅಂತ ಅಂದ್ರೆ ಒಂಥರ ಅವರು ಪವರ್ ಇದ್ದಾನೆ. ಒಂದು ಸೆಂಟೆನ್ಸ್ ಅಂತ ಹೇಳ್ಬೇಕಂದ್ರೆ ಒಂದು ಫೋರ್ಸ್, ಆ ಫೋರ್ಸಲ್ಲಿ ಹೋಗ್ತಾ ನೋಡು, ಅದೇ ಪ್ರೋಗ್ರಾಮ್ ಅಂತ. ವರ್ಜಿನ್ ಬಾಯ್ಸ್ ಆಂಡ್ರಾಯ್ಡ್ ಅಂದ್ರೆ ಹೆಂಗೆ? ಆನ್ಸರ್ ಟ್ಯಾಲೆಂಟೆಡ್ ಪರ್ಸನ್ ವರ್ಜಿನ್ ಬಾಯ್ಸ್. ಆಂಡ್ರಾಯ್ಡ್ ಅಂದ್ರೆ ಒಂದು ಮೊಬೈಲ್ಗೆ ಒಂದು ಚಾರ್ಜರ್ ಇಲ್ಲ ಒಂದು ಪವರ್ ಬ್ಯಾಂಕ್ ಎಷ್ಟು ಇಂಪಾರ್ಟೆಂಟ್, ಹಂಗೆ ಶಮಂತ್ ಬ್ರೋಗೌಡಗೆ ಆಂಡ್ರಾಯ್ಡ್ ಅಂದ್ರೆ ಅಷ್ಟು ಇಂಪಾರ್ಟೆಂಟ್. Android, he is criminal with hidden talents. ಆಂಡ್ರಾಯ್ಡ್ ಅನ್ನೋದು ನನ್ನ ಪರ್ಸ್ನಲ್ ಆಗಿ ಅವ್ನು ನೋಡಿದಾಗ, ಅವ್ನು ಯಾವುದೇ ಸಿಚುವೇಶನ್ ನೋಡಿದಾಗ ಅವನು ನೋಡೋ ಪಿಕ್ಚರು ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಆಂಡ್ರಾಯ್ಡ್ ನನ್ನ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆಯಾ, ಬ್ಯಾಟ್ರಿ ಚಾರ್ಜ್ ಇರುತ್ತಲ್ಲ ಅಡಾಪ್ಟರ್ ಆ ಥರ ಇದೆ. ವಿಲನ್ ಪವನ್ ಬಗ್ಗೆ ಏನ್ ಹೇಳ್ತೀರಾ? ಪವನ್ ಅವನೊಂಥರ ನಂದು ಗೆಳೆಯ ಇದ್ದಂಗೆ. ನಾವು ಹೇಳಿ ಮಾಡಿಸಿದಂಥ ವಿಧಾನ ಅದು ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನಗೆ ಹೆಂಗ್ ಪಿಕ್ಚರೈಸೇಷನ್ ಮಾಡಿದ್ದೆ ಪವನ್ ಹಾಗೆ ಸಿಕ್ಕಿದ್ದಾರೆ. ಪವನ್ ಐ ಗೆಸ್ ನಾಟಿ ಗಣ್ಣಿಂದ ಆಚೆ ಬರುತ್ತಲ್ಲ ಬುಲೆಟ್, ಹಂಗೆ ನುಗ್ತಾ ಇದ್ದಾರೆ. ರಚಿತಾ ಬಗ್ಗೆ ಏನ್ ಹೇಳ್ತೀರಾ? ಬ್ಯೂಟಿಫುಲ್. ಆನಿ ನೋಡಿದ್ರೆ ನನ್ಗೆ ಕಿಮ್ ಕರ್ದಾಶನ್ ನೋಡ್ದಂಗಾಗುತ್ತೆ. ರಚಿತಾ ಅವರು ಒಂಥರ ಈ ಆರ್ಟ್ ಸ್ಟ್ರಕ್ಚರ್ ಇರೋ ಅಂತ ಒಂದು ಪುಟ್ಟಿ ಬೇಬಿ, ಏನು ಗೊತ್ತಿರ್ಲಿಲ್ಲ. ನಾವೆಲ್ಲ ಸೇರಿ ಹೊಡೆದಿ ತಿದ್ದಿ ಮಾಡಿ ರೆಡಿ ಮಾಡಿ ಆಕ್ಟ್ ಮಾಡಿಸಿದೀವಿ. ನಿಸರ್ಗ ಗೌಡ ಜೆನಿಫರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬಾಂಬ್ ಅಂಡ್ ವೆರಿ ಬೋಲ್ಡ್. ಇದು ತುಂಬಾ ಗೋಡಂಬಿ ತುಂಬಿರೋ ಅಂತ ಒಂದು ಮೂಟೆ. ಸೊ ಅವರು ಅಷ್ಟೇ ನಾವ್ ಹೇಳಿದ್ನ ಚಾಚು ತಪ್ಪದಿರ ಸಕ್ಕದಾಗಿ ಮಾಡಿದ್ರು. ಜನರ ಮನಸ್ಸಲ್ಲಿ ಉಳಿತು ಆ ಕ್ಯಾರೆಕ್ಟರ್. ಒಂದೇ ಆಂಗಲ್ ಹೇಳ್ಬೇಕು ಅಂತ ಅಂದ್ರೆ ಸೂಪರ್ ಅವಂಗ. ಇಷ್ಟೆಲ್ಲ ಮಾತಾಡ್ತೀರಲ್ಲ, ನೀವು ವರ್ಜಿನ? ಸೀಕ್ರೆಟ್. ಎಸ್, ಆಫ್ ಕೋರ್ಸ್ ಐ ಆಮ್ ವರ್ಜಿನ್. Of course, yes. ಲೈನ್ ಓಡ್ತಿದೆ, ನೋಡೋಣ ಯಾವಾಗ ಆದಾಗ. ವರ್ಜಿನ್ ಬಾಯ್ ಶೂಟಿಂಗ್ ಎಲ್ಲ ಹೆಂಗ್ ನಡೀತಾ ಇತ್ತು? ಎಲ್ಲೇದು? ಸರ್, ಕಿರಣ್ ಸರ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಶಮಂತ್, ಧನುಷ್ ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿ ಬಂತು. ವರ್ಜಿನ್ ಬಾಯ್ಸ್ ಸೆಟ್ ಅಂದ್ರೆ ತುಂಬಾ ಹೆಡ್ಏಕ್ ಇದೆ ಆಕ್ಚುಲಿ. ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡ್ಬೋದು ಅಷ್ಟೇ ಕೆಲಸ ಮಾಡ್ಬೋದು. ಎಲ್ಲಾನು ನೋಡ್ಕೋಬೇಕು, ಅದು ಬೇಕು ಇದು ಬೇಕು ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಯೂಶಲಿ ಶೂಟಿಂಗ್ ಅಂದ್ರೆ ಸೆಟ್ ಅಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಇರ್ತಾ ಇತ್ತು. ಎಲ್ಲದಕ್ಕೂ ಬೇರೆ ಬೇರೆ ಆದಂತ ವರ್ಕರ್ಸ್ ಇರ್ತಾ ಇದ್ರು, ಬಟ್ ಸೆಟ್ ಅಲ್ಲಿ ಇರ್ತಾ ಇದ್ರು. ಬಟ್ ಇಲ್ಲಿ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿತ್ತು. ಯಾವ್ದಕ್ಕೆ ಡಿಪಾರ್ಟ್ಮೆಂಟ್ ಆದ್ರೆ ಎಲ್ಲ ನಾವೇ ನೋಡಿ ಮಾಡ್ತಾ ಇದ್ವಿ. ಹಾಗೆ ನಾನು ಮತ್ತೆ ಗೌಡ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಈ ಒಂದು ಸೆಟ್ ಅನ್ನ ಮಾಡಿ, ಹಂಗೆ ನಾನು ಲೊಕೇಶನ್ ಹುಡುಕಿ ನಾವು ಸೆಕೆಂಡ್ ಎಪಿಸೋಡ್ ಏನೋ ಶೂಟಿಂಗ್ ಮಾಡೋ ಟೈಮಲ್ಲಿ ಎಲ್ಲರೂ ಏನೋ ಒಂದು ಗಾಳಿ ಸುದ್ದಿ ಹೇಳ್ತಾ ಇದ್ರು, ಈ ಮನೇಲಿ ಆಕ್ಚುಲಿ ನಿಜವಾಗ್ಲೂ ದೆವ್ವ ಇದೆ ಹಂಗೆ ಹಿಂಗೆ ಅಂತ. ಬಟ್ ನಾವು ದೇವ್ರ ಕೈ ಮುಗಿದು
ರಿಸ್ಕ್ ತಗೊಂಡು ಅದೇ ಮನೆಯಲ್ಲೇ ದೆವ್ವದ ಸೀನ್ನೇ ಶೂಟ್ ಮಾಡಿದೀವಿ. When me and my family going in car, one auntie and uncle asking drop. We told no space, we'll go. Afterwards, we went to a hotel. In that hotel also same auntie and uncle. Oh no, I became full psych. Then I told my daddy, hey, daddy will go to Mandya. ವರ್ಜಿನ್ ಬಾಯ್ಸ್ ಮಾಡಿದ್ಮೇಲೆ ಪಬ್ಲಿಕ್ ರೆಸ್ಪಾನ್ಸ್ ಹೆಂಗಿತ್ತು? ಹತ್ತು ತಲೆ ಇರೋ ರಾವಣನೇ ಒಂದು ಹೆಣ್ಣನ್ನ ಮುಟ್ಟಿದ್ದಕ್ಕೆ ಬದುಕಲಿಲ್ಲ. ನೀವು ಬ್ರೋಗಳು ಹತ್ರನೇ ಬ್ರೋ ಒಂದ್ ಸೆಲ್ಫಿ ಬ್ರೋ ಪ್ಲೀಸ್ ಬ್ರೋ ಒಂದ್ ಸೆಲ್ಫಿ ಬ್ರೋ ಎಷ್ಟೋ ಜನಕ್ಕೆ ಇವ್ರು ಮಾತಾಡೋದೇ ಹಿಂಗ ಇವ್ರಿಗೆ ಇಂಗ್ಲಿಷೇ ಬರಲ್ವಾ ಅಂತ ತುಂಬಾ ಜನ ನನಗೆ ಇಂಗ್ಲಿಷೇ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿದ್ರೆ ನೀವು ನಿಜವಾಗ್ಲೂ ಒರ್ಜಿನ್ ವರ್ಜಿನ್ ಅಲ್ಲಿ ಮಾಡಿದ್ರಲ್ವಾ? ಮಾಲ್ ಹೋದ್ರೆ ಅಲ್ಲೂ ಕೇಳ್ತಾ ಇದ್ರು, ಮೆಟ್ರೋ ಹೋದ್ರೆ ಅಲ್ಲೂ ಕೇಳ್ತಿದ್ರು. ಈ ಆಂಡ್ರಾಯ್ಡ್ ಮತ್ತೆ ಬ್ರೋಗೌಡ ನನ್ನ ಹೇಗ್ ಚೇಂಜ್ ಮಾಡಿದ್ರು ಅಂದ್ರೆ ಆಚೆ ಹೋಗಿ ನಾನೇನಪ್ಪ ಜೆನಿಫರ್ ಅಂದ್ರೂ ಕೂಡ ನಂಬ್ತಿರ್ಲಿಲ್ಲ, ನೀವೇ ನಾವು ವರ್ಜಿನ್ ಬಾಯ್ಸ್ ಅಲ್ಲಿ ಮಾಡಿರೋದು, ತಂದೆ ನಾನೇ ವರ್ಜಿನ್ ಬಾಯ್ಸ್ ಅಲ್ಲಿ ಮಾಡಿರೋದು ಅಂತ ಈ ರೀತಿ ನನ್ನ ಚೇಂಜ್ ಮಾಡ್ಬಿಟ್ಟಿದ್ರು. ಸಕ್ಕ ಸೀರೀಸ್ ಮಾಡ್ತಾ ಇದ್ದೀರಾ ಕನ್ನಡದಲ್ಲಿ, ಕನ್ನಡ ವೆಬ್ ಸೀರೀಸ್ ಅಂದ್ರೆ ನಿಮ್ದೇ ಅಂತ ಹೇಳ್ತಾರೆ. ಏನಪ್ಪ ಇದು ವರ್ಜಿನ್ ಬಾಯ್ಸು ಏನ್ ಒಳ್ಳೆ ಮೂವಿ ತರ ಮಾಡ್ತಾ ಇದ್ದೀರಲ್ಲ, ಹೆಂಗೆ ಸಾಧ್ಯ ಇದೆಲ್ಲ ಅಂತಾರ ಹೇಳೋದು. ವರ್ಜಿನ್ ಬಾಯ್ಸ್ ಅಂತ ಒಂದು 8 ಟೀಮ್ ಹೇಳಕ್ಕೆ ಇಷ್ಟಪಡ್ತೀನಿ. ಧನುಷ್ ಅಂಡ್ ಶಮಂತ್ ಸೇರಿ ಒಂದು ಟೀಮ್ ಫಾರ್ಮ್ ಮಾಡಿ ಕನ್ನಡಕ್ಕೆ ಒಂದು ಇನೋವೇಟಿವ್ ಆಗಿ ಮೂವಿ ಮೇಕಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಹೊಸ ಪ್ರಯತ್ನ, ಒಂದು ಹೊಸ ಅಲೆ ಬರ್ತಾ ಇದೆ ಇಂಡಸ್ಟ್ರಿಗೆ. ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿತ್ತು. Very nice. Actually, they used to praise me. Oh my god, ಈ ತರ ಎಲ್ಲ ಮಾಡಿದಾಳ ಅಂತ. It was nice. ಸೊ ಐ ಗೆಸ್ ನನ್ನ ಲೈಫಲ್ಲಿ ವರ್ಜಿನ್ ಬಾಯ್ಸ್ ಅಂತ ಯಾರಾದ್ರೂ ಕೇಳಿದ್ರೆ ಫಸ್ಟ್ ಥಿಂಗ್ ನನ್ನ ನೆನ್ಪು ಬರೋದು ಇಟ್ಸ್ ಮೈ ಲಕ್. ಸುಶಾಂತ್ ಆಚಾರ್ಯ ಕ್ಯಾಮ್ರಾಮನ್. DOP ಸುಶಾಂತ್ ಇಲ್ಲ ಅಂದ್ರೆ ಶಮಂತ್ ಇರಲ್ಲ ಅಷ್ಟೇ. ಎಷ್ಟು ಪೇಷನ್ಸ್ ಆಗಿದ್ರು ಅವ್ರು, ಎಷ್ಟು ಏನಂತ ಹೇಳ್ತಾರೆ, ಎಷ್ಟೇ ನಾವು ಟಾರ್ಚರ್ ಕೊಟ್ರು, ಎಷ್ಟೇ ಲೈಕ್ ಮಿಡ್ ನೈಟ್ ಶೂಟ್ ಮಾಡಿದ್ರು ಕೂಡ ತಲೆ ಕೆಡ್ಸ್ಕೋದಿರ ಮಾಡಿ ಎಲ್ಲದಕ್ಕೂ ಹೂ ಅಂತ ಹೇಳ್ಕೊಂಡು ಒಂದು ಸೂಪರ್ ಅವ್ರ ಬಗ್ಗೆ ಹೇಳಿದ್ನಲ್ಲ ಪಾಂಡ ಆ ತರ. ದಿ ಮ್ಯಾನ್ ಬಿಹೈಂಡ್ ದಿ ವರ್ಜಿನ್ ಬಾಯ್ಸ್ ಅಂತ ಅವ್ರನ್ನ ಕರೆಯೋದು. ಪಾಪ ಅವ್ರಿಲ್ಲ ಅಂದ್ರೆ ನಾವೆಲ್ಲ ಮಾಡಕ್ ಚಾನ್ಸೇ ಇಲ್ಲ. ದೇವ್ರೆ ಟುಡೇ ಯು ಶುಡ್ ಕ್ಯಾನ್ಸಲ್. ಈ ಕ್ಯಾರೆಕ್ಟರ್ಸ್ ನ ಆದಷ್ಟು ಚೆನ್ನಾಗಿ ತೋರಿಸ್ಬೇಕು. ನನ್ನ ದೃಷ್ಟಿಲಿ, ನನ್ನ ಫ್ರೇಮ್ ಅಲ್ಲಿ ದೇ ಶುಡ್ ಲುಕ್ ಬ್ಯೂಟಿಫುಲ್. ಅದೇ ಮೇನ್ ನಂದು ಗೋಲ್. ಸೊ ದಟ್ ಇಸ್ ಮೈ ಕ್ಯಾರೆಕ್ಟರ್. Very nice. You know, ನಾವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರೋದಕ್ಕೆ he is the main reason. ವರ್ಜಿನ್ ಬಾಯ್ಸ್ ವೆಬ್ ಸೀರೀಸ್ ಆದ್ಮೇಲೆ ನಿಮ್ಗೆ ಎಷ್ಟು ಪ್ರಪೋಸಲ್ಗಳು ಬಂದಿದೆ? ಎಷ್ಟು ಪ್ರಪೋಸಲ್ ಬಂತು ಅಂದ್ರೆ ಫೇಸ್ಬುಕ್ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೀವಿಯಸ್ ಮೆಸೇಜಸ್ ನ ಓದ್ಕೊಂಡ್ ಬಂದ್ರೆ ಕರೆಕ್ಟ್ ಆಗಿ ಲೆಕ್ಕ ಸಿಗ್ಬೋದು. ಒಂದಿಷ್ಟು 15 45 ಸಮಥಿಂಗ್ ಪ್ರಪೋಸಲ್ಸ್ ಅಯ್ಯೋ ಕೌಂಟ್ ಎಲ್ಲ ಮಾಡಿಲ್ಲ, ಬಟ್ ತುಂಬಾ ಜನಕ್ಕೆ ನನ್ಗೆ ಕ್ರಶ್ ಆಗಿದೆ ಅಂತ ಅದಂತೂ ಕೇಳ್ಪಟ್ಟಿದ್ದೀನಿ. ವರ್ಜಿನ್ ಬಾಯ್ಸ್ ಮಾಡಿದ್ಮೇಲೆ ಎಪಿಸೋಡ್ಗೆ ಒಂದು 6-7 ಬರ್ತಿತ್ತು, ಆಗಿರ್ಬೋದು ಒಂದು ಹೆಚ್ಚು ಕಮ್ಮಿ ಒಂದು 30 ರಿಂದ 35. ವರ್ಜಿನ್ ಬಾಯ್ಸ್ ಮಾಡಾದ್ಮೇಲೆ ವಿಲನ್ ಅಂತ 5 ಜನ ಮಾಡಿದ್ರು ಅಷ್ಟೇ. ತುಂಬಾ ಸಲ ಕೌಂಟ್ ಮಾಡೋಕ್ಕಾಗಲ್ಲ. ಏನೋ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಇದೆ. ನೀವು ಸಿಂಗಲ್ ಇಲ್ಲ ಕಮಿಟೆಡ್? ಐ ಆಮ್ ಸಿಂಗಲ್. ಬ್ರೋಗೌಡ ಇಸ್ ಸಿಂಗಲ್. ಎಸ್. ರಿಲೇಶನ್ಶಿಪ್ ಅಂದ್ರೆ ಎವ್ರಿ ಟೈಮ್ ಒಬ್ಬ ಪರ್ಸನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೇ ಇರ್ತಾರೆ. ಸ್ಕೂಲಲ್ಲಿ ಇತ್ತು. ಎಸ್. ಇನ್ನು ಸಿಂಗಲ್, ನಾನು ಕಮಿಟೆಡ್. ಇಲ್ಲ, ಅದು ಪರ್ಸನಲ್. ಎನಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಬೌಟ್ ವರ್ಜಿನ್ ಬಾಯ್ಸ್? ನಂಗೆ ಆಕ್ಟ್ ಮಾಡಿದ್ರು ಅಂತ ಗೊತ್ತಾದಾಗ ನಂಗೆ ತುಂಬಾ ಶಾಕ್ ಆಯ್ತು. ಒಂದು ಕೆಲ್ಸಕ್ಕೆ ಬಂದು ಈ ತರ ಮಾಡೋ ಅವಶ್ಯಕತೆ ಇಲ್ಲ, ಆಕ್ಟ್ ಮಾಡೋರ್ಗೆ ಏನು ಸಿಕ್ಕಿಲ್ಲ. ತುಂಬಾ ಬೇಜಾರಾಯ್ತು. ಆಕ್ಚುಲಿ ನಾವೆಲ್ಲ ಕಷ್ಟಪಟ್ಟು ಮಾಡಿದ್ರು 50K ದಾಟಿತ್ತು. ಒಂದೇ ಹಿಂಗನ್ಸ್ಟಲ್ಲೆಲ್ಲ ಹೋಗ್ಬಿಡ್ತಲ್ಲ, ಅದೇ ತುಂಬಾ ಬೇಜಾರಾಯ್ತು. ಹ್ಯಾಕರ್ಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಹ್ಯಾಕರ್ಸ್ ಅವ್ರಿಗೆ ಸಕ್ಸಸ್ನ ನೋಡಿ ದೇ ಕಾಂಟ್ ಕಂಟ್ರೋಲ್ ಆರ್ ಟಾಲರೇಟ್. ಇನ್ನೊಂದು ಶೂಟಿಂಗ್ ಅಲ್ಲಿ ನಾವು ನೈಟ್ ಒಂದು 12:30 ಆಗಿತ್ತು. ಪಬ್ಬಲ್ ಶೂಟ್ ಮಾಡಬೇಕಾಗಿತ್ತು. ಸೊ ನಾವು ಆಕ್ಚುಲಿ ಎಲ್ಲರೂ ಕೋರ್ಮಂಗ್ಲಾಗ ಹೋಗ್ತಾ ಇದ್ವಿ. ಸಡನ್ ಆಗಿ ನಾವು ಹೋಗ್ತಾ ಇದ್ದಿದ್ದು ಕಾರು ಆಫ್ ಆಗೋಯ್ತು. ಸೊ ಆಮೇಲೆ ಪೆಟ್ರೋಲ್ ಖಾಲಿ ಆಗಿರ್ಬೋದು ಅಂತ ಪೆಟ್ರೋಲ್ ಎಲ್ಲ ತಂದು ಹಾಕಿ ನೋಡಿದ್ವಿ, ಯಾರು ಸ್ಟಾರ್ಟ್ ಆಗ್ಲಿಲ್ಲ. ಯಾರು ಇರಲಿಲ್ಲ, ನಾವೆಲ್ಲ ಟೀಮ್ ಸೇರಿ
6 to 5 ಮೆಂಬರ್ಸ್ ಓಮ್ನಿನ ತಳ್ಳಿ. ಆಮೇಲೆ ರೋಡಲ್ಲಿ ಯಾರೋ ಒಬ್ರು ಮೆಕ್ಯಾನಿಕ್ ಬರ್ತಾ ಇದ್ರು, ಅವರು ನೋಡ್ಬಿಟ್ಟು ಹೇಳಿ ಪೆಟ್ರೋಲ್ ಅದು ಖಾಲಿ ಏನಾಗಿಲ್ಲ, ಇಂಜಿನ್ಗೆ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿದೆ ಅಂತ ಕೇಳಿದ ತಕ್ಷಣ ನಮ್ಗೆಲ್ಲರಿಗೂ ತುಂಬಾ ಬೇಜಾರಾಯ್ತು. ಸೊ ಅವತ್ತು ಶೂಟ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಕ್ಯಾಬ್ಸ್ ಎಲ್ಲ ಬುಕ್ ಮಾಡ್ತಾ ಇದ್ವಿ, ಕ್ಯಾಬ್ಸ್ ಎಲ್ಲ ಅವೈಲೇಬಲ್ ಇಲ್ಲ ವಾಪಸ್ ಹೋಗೋಕೆ. ಇವತ್ತು ಶೂಟ್ ಮಾಡೇ ಮಾಡ್ತೀವಿ, ಹಾಗೆ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಆಟೋದಲ್ಲಿ 8 ಜನ ಹೋಗಿದೀವಿ. ಯು ಕಾಂಟ್ ಬಿಲೀವ್, 8 ಜನ ಒಂದು ಆಟೋದಲ್ಲಿ ಹೋಗಿದೀವಿ ಎಲ್ಲ ಆರ್ಟಿಸ್ಟ್. ಸೊ ಆಗ ಕಷ್ಟಪಟ್ಟು ಹಾಗೆ ಮಾಡಿರೋ ಎಪಿಸೋಡೇ ಫೈನಲ್ ಎಪಿಸೋಡ್. ತಾಕತ್ತಿದ್ರೆ ನನ್ನ ಮುಂದೆ ಬಂದು ಮಾತಾಡಲೇ. ಮನೆಗೆ ವಾಪಸ್ ಹೋಗೋಷ್ಟಲ್ಲಿ ಬೆಳಗಿನ ಜಾವ 4 ಗಂಟೆ ಆಗಿತ್ತು. ನಾವು ಫ್ಲೈಓವರ್ ಸೀನ್ ಇತ್ತು ಮಾಡಿದಾಗ ಅಂಬಿ ಸರ್ ತಿಳ್ಕೊಂಡಾಗ ತುಂಬ ಬೇಜಾರಾಯಿತು. ಸೊ ಆ ಟೈಮ್ಗೆ ಅದನ್ನ ನಿಲ್ಲಿಸ್ಬಿಟ್ಟು ಹೋದ್ವಿ. ಸೊ ನಾವು ಕರೆಕ್ಟಾಗಿ ಒಂದು 4 days ನಿಲ್ಲಿಸಿಬಿಟ್ಟು ಕಂಟಿನ್ಯೂಸ್ ಆಗಿ ನಿಲ್ಲಿಸ್ಬಿಟ್ವಿ, ಮಾಡಕ್ ಹೋಗ್ಲಿಲ್ಲ. ಆಕ್ಚುಲಿ ನಾನು ಮತ್ತೆ ಆಂಡ್ರಾಯ್ಡ್ ಧನುಷ್ ಅವರು 5 years ಮುಂಚೆ ಒಂದು ಮೂವಿ ಮಾಡಿದ್ವಿ. ಆಕ್ಚುಲಿ ಇಬ್ರು ಹೀರೋ ಆಗ್ಬಿಟ್ಟು ಒಂದು ಮೂವಿ ಮಾಡಿದ್ವಿ. ಬಟ್ ಆ ಮೂವಿ ಬರ್ತಾ ಶೂಟಿಂಗ್ ಎಲ್ಲ ಮುಗಿತು, ಎಲ್ಲ ಆಯ್ತು. ಎಡಿಟಿಂಗು ಡಬ್ಬಿಂಗ್ ಟೈಮ್ ಅಲ್ಲಿ ಆ ಮೂವಿ ಆಕ್ಚುಲಿ ನಿಂತೋಯ್ತು, ರಿಲೀಸ್ ಆಗ್ಲಿಲ್ಲ. ಅವತ್ತಿಂದ ಪರಿಚಯ ಇದೆ. ಬಟ್ ಏನೋ ಮಾಡ್ಬೇಕು ಅಂದ್ರೆ ಅದು ಬ್ಲಾಸ್ಟ್ ಆಗಿಲ್ಲ, ಇದು ಜೋರಾಗಿ ಬ್ಲಾಸ್ಟ್ ಆಗಿ ಸೌಂಡ್ ಆಯ್ತು. ವರ್ಜಿನ್ ಬಾಯ್ಸ್ ನಿಮ್ ಕಡೆಯಿಂದ ಯಾರಿಗಾದ್ರೂ ಬೇಜಾನ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಹೇಳ್ಬಿಡಿ. ಐ ಮೀನ್ ಬ್ರೋಗೌಡ ಮತ್ತೆ ನಮ್ಮ ಆಂಡ್ರಾಯ್ಡ್ ಅವರೆಲ್ಲ ತುಂಬಾ ಎಂಕರೇಜ್ ಮಾಡಿ ನನ್ಗೆ ಹಳ್ಳಿಯಿಂದ ಪ್ಯಾಟೆಗೆ ಬಂದ ರಿಯಾಲಿಟಿ ಶೋ ಮಾಡಕ್ಕೂ ಕೂಡ ಚಾನ್ಸ್ ಸಿಕ್ತು. ಸೊ ಐ ಗೆಸ್ ನನ್ನ ಲೈಫ್ ಅಲ್ಲಿ ವರ್ಜಿನ್ ಬಾಯ್ಸ್ ಅಂತ ಯಾರಾದ್ರೂ ಕೇಳಿದ್ರೆ ಫಸ್ಟ್ ಥಿಂಗ್ ನನ್ ನೆನ್ಪು ಬರೋದು ಇಟ್ಸ್ ಮೈ ಲಕ್ ಇಂದ ಎಲ್ಲ ಸ್ಟಾರ್ಟ್ ಆಯ್ತು ಅಂತ. ಅಣ್ಣ ಇದೆಂತ ಬೆಂಕಿ ಬಟನ್? ಗ್ರೇಟ್ ಲುಕ್ ಎಡಿಟ್ ಬಗ್ಗೆ ಹೇಳೋದು ಇಷ್ಟು ಹೇಳೋದು ಕಡಿಮೆ. ಪಾರ್ಟ್ ಆಫ್ ಎವ್ರಿಥಿಂಗ್. ನಾವು ಮಾಡಿರೋ ಕೆಲಸನ ತಿರುಗಿ ತರೋದು ಅವ್ರ ಕೆಲಸ ಆಗೋದು. ಓವರ್ ಆಲ್ ಹೇಳ್ಬೇಕಂದ್ರೆ ನಮ್ದು 2 ಕಣ್ಣುಗಳಿದಾರಲ್ಲ, ಆಂಡ್ರಾಯ್ಡ್ ನನ್ನ ಬ್ರೋಗಡ ಅವರು ನಾನು ಏನು ಹೇಳೋದೇ ಬೇಕಾಗಿಲ್ಲ. ಹಿಂಗಿದೆ ತಕ್ಕ ಒಂಟೆ ಆಗೋದು. ಕ್ಯಾರೆಕ್ಟರ್ಗೆ ಏನು ಬೇಕು ಅದೆಲ್ಲ ಚೆನ್ನಾಗಿ ಮಾಡೋದು. ಒಬ್ರು ಏನೋ ಮಾಡ್ತಾ ಇದಾರೆ ಅಂದ್ರೆ ಟ್ರಾಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಟ್ರಾಲ್ ಮೀಮ್ಸ್ ಅಂದ್ರೆ ಕಾಲಿಡಕ್ಕೆ ನೋಡ್ತಾರೆ. ತುಂಬಾ ಲೈಕ್ ಯಾರು ಟ್ರಾಲ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಟ್ರಾಲ್ ಪೇಜಸ್ಗೆ ತುಂಬಾ ಥ್ಯಾಂಕ್ಸ್. ಟ್ರಾಲ್ ಪೇಜಸ್ ಅವರಿಗೆ 2 ಮಾತಾಡೋಂಗಿಲ್ಲ. ಆಕ್ಚುಲಿ ಟ್ರಾಲ್ ಪೇಜಸ್ ಅವ್ರು ಹೇಳ್ಬೇಕಂದ್ರೆ ಸ್ವಲ್ಪ ಇನ್ನೂ ರೀಸೆಂಟ್ ಆಗಿ ಕುತ್ಕೊಂಡು ಹೇಳ್ಬೇಕು. ಟ್ರೈಲರ್ ಇಂದ ಹಿಡಿದು ಫೈನಲ್ ಎಪಿಸೋಡ್ ವರೆಗೂ ಸಕ್ಕದಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ರೆ ಟ್ರಾಲ್ ಪೇಜ್ ಅವ್ರು ಎಲ್ರಿಗೂ ಸಪೋರ್ಟ್ ಮಾಡಲ್ಲ. ಕಷ್ಟಪಟ್ಟು ನಿಮ್ಮ ಟ್ಯಾಲೆಂಟ್ ಇದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಯಾರು ಟ್ರಾಲ್ ಪೇಜ್ ನ ಬಯಂಗಿಲ್ಲಮ್ಮ. ಓಕೆನಾ? ಡಾಕ್ಟರ್ ಕಿರಣ್ ತೋಟಂಬರಿ ಸರ್, ದಯವಿಟ್ಟು ಕಷ್ಟಪಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ. ನನ್ನ ಕೆಲವೊಂದು ಚಿಕ್ಕ ಸಹಾಯ ನಾನು ಮಾಡಿದ್ದೀನಿ, ದೊಡ್ಡ ಸಹಾಯ ನೀವು ಮಾಡಬೇಕು. KTV ಪ್ರೊಡಕ್ಷನ್ಸ್ ಕಿರಣ್ ತೋಟಂಬರಿ ಸರ್ ಅಂದ್ರೆ ಸೊ ಈಗ ಯಾವ್ದಕ್ಕೂ ಇಲ್ಲ ಅಂದಿಲ್ಲ, ಇದಾಗಲ್ಲ ಅಂದಿಲ್ಲ, ಎಲ್ಲದಕ್ಕೂ ನೀವು ಮಾಡಿ, ನಾನು ಮಾಡ್ತೀನಿ ಅಂತಾನೆ ಹೇಳಿದ್ರು. ಬರೀ ಥ್ಯಾಂಕ್ಸ್ ಹೇಳೋದ್ಕಿಂತ ಇವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು. ಅವ್ರು ಯಾರು ಅಂದ್ರೆ ಏನ್ ಬಿಟ್ರೆ ಬೇಜಾನ್ ಇರ್ಕೊಂತ್ಯಾ? ಏನೋ ಹೇಳ್ತ್ಯಾ? ನಂದು ಬರೀ ಚಟ, ನೀನು ಪಕ್ಕ ಲೋಕಲ್ ಚೋರು, ಅಕ್ಕನ್ ಚಮಚ ಅಂತ ಗೊತ್ತು. ಕತ್ರಿ ಹಾಕೊಂಡ್ ನೀನು ಕೆರ ಬಿಡೋ ಜಾಗದಲ್ಲಿ ಇರ್ಬೇಕು. ಅಕ್ಕ ಯಾರ ಹತ್ರ ಬೇಕಾದ್ರೂ ವಿಷಯ ಮುಚ್ಚಿಡ್ಬೋದು, ಆದ್ರೆ ನನ್ನ ಹತ್ರ ಪಿನ್ ಟು ಪಿನ್ ಹೇಳ್ತಾಳೆ. ನಮ್ಮ ಬ್ರದರ್ ಕಡ್ಡಿ ವಿಶ್ವ ಮತ್ತು ಡೈಮಂಡ್ ಸ್ಟಾರ್ ಶ್ರೀನಗರ ಕಿಟ್ಟಿ ಅವ್ರಿಗೆ, ಹಾಗೆ ನಮ್ಮ ಚಿಕ್ಕಪ್ಪ ಆದ ದುನೇ ವಿಜಯ್ ಅವ್ರಿಗೂ ಕೂಡ. ಯಾಕಂದ್ರೆ ಅವ್ರು ಇಲ್ಲ ಅಂದಿದ್ರೆ ಬೈ ಚಾನ್ಸ್ ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಿರ್ಲಿಲ್ಲ. ತೋಟಂಬೈಲ್ ಅಂದ್ರೆ ಹೆಸರಲ್ಲೇ ಇದೆ ತೋಟ ಅಂತ, ಒಂಥರ ವಿಶಾಲವಾದ ತೋಟದಂತ ಹೃದಯ ಅವ್ರದ್ದು. ಸರ್ ನಾವ್ ಈ ತರ ಮಾಡ್ತಾ ಇದೀವಿ ಸರ್, ಈ ತರ ಮಾಡಿ ನೀನ್ ಏನಾದ್ರೂ ಮಾಡಪ್ಪ, ಸಕಲಾಗಿ ಮಾಡ್ಬೇಕು ಅಂತ ನಮ್ಗೆ ಪ್ರೋತ್ಸಾಹ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ. MC ಅಲಿಯಾಸ್ ವಾಸ್ತವ ಸರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನಾನು ಫಸ್ಟ್ ಟೈಮ್ ನಾವೆಲ್ಲ ಸ್ಟೋರಿ ಕುತ್ಕೊಂಡಾಗ ದಿಶಾ ಸ್ಟುಡಿಯೋದಲ್ಲೇ ಕುತ್ಕೊಂಡು ಮಾಡಿದವರು. ಆಗಿಂದ ಈವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಐ ಥ್ಯಾಂಕ್ ಯು ಸೋ ಮಚ್ MC ಸರ್. ದಿಶಾ ಇಮೇಜರಿ, ಸೊ ದಿಶಾ ಇಮೇಜರಿ ಪ್ರೊಪರೇಟರ್ ಬಂದ್ಬಿಟ್ಟು MC ಶ್ರೀನಿವಾಸ್ ಅಂತ. ಆ ಒಂದು ಟ್ರೈಲರ್ ಶೂಟ್ ಮಾಡ್ಬೇಕಾದ್ರೆ ಫಸ್ಟ್ ಇಂದಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನಿದ್ದೀನಿ ನೀವು ಮಾಡಿ. ಸೊ ಪಬ್ಲಿಕ್ ಗೆ ಬಿಹೈಂಡ್ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಬಿಹೈಂಡ್ ಅವರೇ. ನನಗೆ ಇದರಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿರೋದೇ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದರಲ್ಲಿ ನೀವು ನೋಡಿರ್ಬೋದು ರೇಪ್ ಸೀನು, ಅದಂತೂ ಇನ್ನೂ ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ. ಆಮೇಲೆ ತುಂಬಾ ದಿನದಿಂದ ನೀವು ಅಬ್ಸರ್ವ್ ಮಾಡಿರ್ತೀರಾ, ವರ್ಜಿನ್ ಬಾಯ್ಸ್ ಟ್ರಾಲ್ಸ್ ಅಂತ ಒಂದು ಟ್ರಾಲ್ ಪೇಜ್ ಕ್ರಿಯೇಟ್ ಆಗಿತ್ತು ನಮ್ಮ ವೆಬ್ ಸೀರೀಸ್ ನೋಡ್ಬಿಟ್ಟು. ಸೊ ಅದು ಯಾರು ಏನು ಅಂತ ಕೇಳಿದ್ರೆ ಯಾರು ಹೇಳ್ತಾ ಇರಲಿಲ್ಲ, ಯಾರು ಮಾಡಿದ್ದು ಅಂತಾನೂ ಗೊತ್ತಿರಲಿಲ್ಲ. ಸೊ ಫೈನಲಿ ಅಟ್ ಲಾಸ್ಟ್ ಸಮ್ ಹೌ ಹಿಡ್ದಾಕಿದೀವಿ. ಅವ್ರು ಯಾರು ಅಂದ್ರೆ ನನ್ನ ಹತ್ರ ಫೀಮೇಲ್, ಅವ್ರ ಹೆಸರು ಭೂಮಿಕಾ ಅಂತ.
ಐ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಪೋರ್ಟ್ ಮಾಡಿದ್ರು. ಆಕ್ಚುಲಿ ಒಂದು ವೆಬ್ ಸೀರೀಸ್ ಗೆ ಟ್ರಾಲ್ ಪೇಜ್ ಅಂತ ಕ್ರಿಯೇಟ್ ಯಾರು ಇದುವರೆಗೂ ಮಾಡಿರ್ಲಿಲ್ಲ. ನಮ್ ವೆಬ್ ಸೀರೀಸ್ ನ ನೋಡ್ಬಿಟ್ಟು ಟ್ರಾಲ್ ಪೇಜ್ ಒಬ್ರು ಕ್ರಿಯೇಟ್ ಮಾಡಿದ್ದಾರೆ. ಶಿ ಇಸ್ ವೆರಿ ಸಪೋರ್ಟಿವ್. ನಾವು ಪ್ರತಿಯೊಂದು ಎಪಿಸೋಡ್ ರಿಲೀಸ್ ಮಾಡ್ಬೇಕಾದ್ರೂ ಕೂಡ ತುಂಬಾ ಸಕ್ಕದಾಗ ಟ್ರಾಲ್ ಮಾಡಿ ಪ್ರಮೋಟ್ ಮಾಡ್ತಿರೋ. ನಾವ್ ಇದ್ಯಾರ್ ಗುರು ಇದು ಹಿಂಗೆಲ್ಲ ಸಕ್ಕದಾಗೆಲ್ಲ ಮಾಡ್ತಾ ಇದಾರೆ ಏನು ಅಂತ ಒಂದು ಚೂರು ಐಡಿಯಾ ಕ್ಲೂನು ಇರ್ಲಿಲ್ಲ. ಭೂಮಿಕಾ ಅವ್ರು ಆಕ್ಚುಲಿ ಜರ್ನಲಿಸ್ಟ್. ಶಿ ಇಸ್ ವರ್ಕಿಂಗ್ ಇನ್ ಅ ನ್ಯೂಸ್ ಚಾನಲ್. ಸೊ ಥ್ಯಾಂಕ್ ಯು ಭೂಮಿಕಾ, ಸಪೋರ್ಟ್ ಮಾಡಿಕೆ ತುಂಬಾ ಥ್ಯಾಂಕ್ಸ್. ಈ ಕೈ ನಿಮ್ ರೈಟ್ ಕೈ ಅವ್ರು ಎದೆ ಮೇಲಿದೆ. ಎದೆ ಮೇಲಿಡ್ರಿ ಮತ್ತೀನಿ. ಫೈನಲ್ ಆಗಿ ವರ್ಜಿನ್ ಬಾಯ್ಸ್ ಕಡೆಯಿಂದ ಪಬ್ಲಿಕ್ ಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ನೋಡಿದಾಗ ಫಸ್ಟ್ ಎಲ್ಲರೂ ವರ್ಜಿನ್ ಬಾಯ್ಸ್ ಅಂದ ತಕ್ಷಣ ಫಸ್ಟ್ ಏನಿತ್ತು ವರ್ಜಿನ್ ಬಾಯ್ಸ್ ಅಂತ ಹೇಳ್ತಾ ಇದ್ರು. ಬಟ್ ಅವ್ರ ಇಂಟೆನ್ಷನ್ ಎಲ್ಲ ಏನಿತ್ತು, ಓಕೆ ಬರೀ ವರ್ಜಿನ್ ಅಂತ ಹೇಳಿದ ತಕ್ಷಣ ಮೇ ಬಿ ಅದೇ ತರ ಇರುತ್ತೆ ಅಂತ. 1 ರಿಂದ 8 ಎಲ್ಲ ಎಪಿಸೋಡ್ ನೋಡಿ, ಅವಾಗ ನಿಮ್ಗೆ ರಿಯಲ್ ವರ್ಜಿನ್ ಬಾಯ್ಸ್ ಫೇಸ್ಬುಕ್ ಮಠಗಳು ಕಾಣಿಸುತ್ತೆ. ಯು ಹ್ಯಾವ್ ಟು ರೆಸ್ಪೆಕ್ಟ್ ಮೀ. ಲಾಸ್ಟ್ ಅಲ್ಲಿ ನೀವೇ ನೋಡಿರ್ಬೋದು ಎಪಿಸೋಡ್ ಲಾಸ್ಟ್ ಅಲ್ಲಿ ಹೆಣ್ಣು ನಿಮಗೂ ಇರ್ತಾರೆ, ನಿಮ್ಮ ತಾಯಿಗೂ ಇರ್ತಾರೆ, ಅವರಿಂದ ನಾವು ಬಂದಿರ್ತೀವಿ. ವರ್ಜಿನ್ ಬಾಯ್ಸ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ನೋಡಿದ್ರೆ ಇಟ್ ವಿಲ್ ಬಿ ಲೈಕ್ ಯೂತ್ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ತಾರೆ. ಬಟ್ ಲಾಸ್ಟ್ ಎಪಿಸೋಡ್ ನೋಡಿದ್ರೆ ಅವ್ರಿಗೆ ಗೊತ್ತಾಗೋದು ದೇರ್ ಇಸ್ ಒನ್ ಗುಡ್ ಮೆಸೇಜ್ ಟು ಪಬ್ಲಿಕ್ ಅಂತ. ರೆಸ್ಪೆಕ್ಟ್ ಟು ಮೆನ್. So I want to wish the entire team of Virgin Boys all the very best. Keep it talking guys. All the best. ಸೊ ಬಾಲಿವುಡ್ ಇಂದ ಹಿಡಿದು ಹಾಲಿವುಡ್ ಇಂದ ಹಿಡಿದು ಕನ್ನಡದಲ್ಲೂ ಕೂಡ ಏನು ಕಡಿಮೆ ಇಲ್ಲ ಅಂತ ಹೇಳಿ ಒಳ್ಳೊಳ್ಳೆ ಚಿತ್ರಗಳನ್ನ ವೆಬ್ ಸೀರೀಸ್ ಮುಖಾಂತರ ಬಿಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಸಕ್ಸಸ್ ಆಗಲಿ ವೆಬ್ ಸೀರೀಸ್. ಎಲ್ಲರೂ ಇಷ್ಟ ತನಕ ನೋಡಿದ್ರು ಈ ವಿಡಿಯೋನ ಹೆಂಗ್ ಮಾಡಿದ್ರು, ಏನೇನಾಯ್ತು, ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂತ. ಅಂದ್ರೆ ಈ ಪ್ರಾಜೆಕ್ಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲಾನು ನೀವೇನೇ ಕಾರಣ. ವರ್ಜಿನ್ ಬಾಯ್ಸ್ ವೆಬ್ ಸೀರೀಸ್ ಮುಗೀತು ಅಂದ ತಕ್ಷಣ ನಮ್ ಜರ್ನಿ ಇಷ್ಟಕ್ಕೆ ಮುಗ್ದಿಲ್ಲ. ದಿಸ್ ಇಸ್ ಅ ಸ್ಟಾರ್ಟಿಂಗ್. ಸೊ ಇನ್ಮೇಲೆ ನೆಕ್ಸ್ಟ್ ಯಾವ್ಯಾವ ಪ್ರಾಜೆಕ್ಟ್ ಇದೆ ಎಲ್ಲಾನು ಸಕ್ಕದಾಗೆ ಸೌಂಡ್ ಮಾಡ್ಕೊಂಡು ಬರ್ತೀವಿ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ, ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಬೇಕು. ಯಾರ್ಯಾರು ಕನ್ನಡ ವೆಬ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಯೂಶಲಿ ನಿಮ್ಗೆ ಗೊತ್ತು ಒಂದು ನಾರ್ಮಲ್ ವಿಡಿಯೋ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಅಂತದ್ರಲ್ಲಿ ನಾವು 1 ರಿಂದ 8 ಎಪಿಸೋಡ್ ವರೆಗೂ ಶೂಟ್ ಮಾಡಿ ರಿಲೀಸ್ ಮಾಡಿದೀವಿ. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ. ತುಂಬಾನೇ ಕಷ್ಟಪಟ್ಟು ಇಷ್ಟಪಟ್ಟು ಶೂಟ್ ಮಾಡಿ ರಿಲೀಸ್ ಮಾಡಿದೀವಿ. ನೆಕ್ಸ್ಟ್ ಇನ್ನೊಂದು ಬಿಗರ್ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದೀವಿ. ಹೇಗೆ ನಮ್ಮ ವರ್ಜಿನ್ ಬಾಯ್ಸ್ ನ ಸಕ್ಸಸ್ ಮಾಡಿದ್ರು ಹಾಗೆ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ನಿಮ್ ಕೈಯಲ್ಲಿದೆ. ಸಬ್ಸ್ಕ್ರೈಬ್ ಫಾರ್ ಕನ್ನಡ ವೆಬ್ ಸ್ಟುಡಿಯೋ. ಥ್ಯಾಂಕ್ ಯು.